ಮಂಜಿ ಮಂಜಿ ಇನ್ನು ಯೋಗ ಮಾಡ್ತಿದ್ಯಮ್ಮ ಅಡ್ಗೆ ಆಗ್ಲಿಲ್ವಾ? ಯಾಕತ್ತೆ ಯಾಕಂಗ್ ಕೂಗಾಡ್ತದ್ರ? ಅಡ್ಗೆಲ್ಲ ಆಗೈತೆ ತಗೊಂಡ್ ಹೋಗೋದ್ ಆಟಕಣ ಸುಮ್ಮರಿ. ನಾನ್ ಯಾಕೆ ಕೂಗಾಡನಮ್ಮ? ಆ ಕೂಲಿಯರಿಗೆಲ್ಲ ಯಾಳ್ ಬಂದಿದ್ಯಲ್ಲ, ಇನ್ನು ಊಟತ್ತಾದ್ರೂ ಬಂದಿಲ್ವಲ್ಲ ಅಂತ ಹೇಳಿ ಕೂಗ್ದೆ. ಯಾಳ್ ಬಂದಿದೀನಿ ಕಣತೆ, ನಮ್ಮಂತ ಆಸೆ ಬನ್ನಿ ಅಂತ ಹೇಳೋದನಿ, ಊಟತ್ತಾದ್ರೂ ಬಂದಿಲ್ವಪ್ಪ ಅವರು. ನಮ್ಮೂರನ್ನ ಕೂಲಿ ಕರ್ಕೊಂಡು ಹೋಗೋ ಹೊತ್ತಿಗೆ 12-1 ಗಂಟೆ ಆಯ್ತದೆ. ಇನ್ನು 5 ಗಂಟೆ ಆಯ್ತು ನಂಗೆ ನಾನು ಮನಗೋಗ್ಬೇಕು ಅಂತಾರೆ. ಒತ್ಲ ಅಂತ ಬರದಲ್ವೇನಮ್ಮ? ನೀನ್ 7 ಗಂಟೆ ಬರಕ್ ಹೇಳಿದ್ದೆ ನೀನು. 9 ಗಂಟೆ 8:30 ಹಂಗೆ ಬಂದ್ರಕ ಹೋಗೋಣ ಅಂತ ನೀನ್ ಹೇಳ ಬಂದಿದ್ದ ಇಲ್ವಾ? ನಾನು 8:30 9 ಗಂಟೆ ಹಂಗೆ ಬಂದ್ರಕ ಅಂತ ಹೇಳೋದನಿ. ನೋಡ್ರ 10 ಗಂಟೆ ಅವ್ರು ಇನ್ನು ಯಾರು ಬಂದೇ ಇಲ್ವಲ್ಲತ್ತೆ. ಇನ್ನೊಂದ್ ಮಾತು ಕರ್ದು ಬರೋಣ ನೋಡೋಣ ತಡಿಯಮ್ಮ. ನೀನ್ ಅಟದ್ ಊಟ ಗೀಟ ಮಾಡೋಗು, ಬರ್ತಾರೇನೋ. 5:30 6 ಗಂಟೆ ತನಕ ತಾಳು ಬಿಡ್ಸೋರಂತೆ. ಅಯ್ಯೋ ಅವ್ರು 5 ಗಂಟೆ 6 ಗಂಟೆ ತನಕ ಹೆಸರು ತಾಳು ಬಿಡಿಸ್ತಾರೇನತ್ತೆ. ಇನ್ನು 5 ಗಂಟೆಗೆ ನನ್ ಮನೆಗೆ ಹೋಗ್ಬೇಕು ಅಂತಾರೆ. ನೋಡೋಣ ನಂಗೆ ಅಂತೀನಿ, ಬರೋದೇ ಲೇಟಾಗಿ ಬಂದಿದ್ದಾರ. ಬಿಡ್ಸಿ 5:30 6 ಗಂಟೆ ತನಕ ಅಂತ ಹೇಳ್ತೀನಿ, ನೋಡೋಣ ಏನಂತಾರೆ. ಮಂಜಕ್ಕ ನಡಿ ಮಂಜಕ್ಕ, ಲೇಟ್ ಆಗೈತೆ. ಬಿಸ್ಲಾರೆ ನತ್ತಿ ಮ್ಯಾಕ್ ಬಂದದೆ, ನಿನ್ನ ಮಂತಾರೆ ಜನ್ ಮಂಜಕ್ಕ, ನಡಿ ಬಿರ್ಬಿರ್ನಿ. ಅಲ್ಲ ಕಣೆ ಸುಧಾ, 8:30 9 ಗಂಟೆ ಆಳು ಬನ್ನಿ ಅಂತ ಅಂದ್ರೆ ನೀವು ಊಟಕ್ಕೆ ಬಂದಿರಲ್ಲ 10 ಗಂಟೆಗೆ. 10 ಗಂಟೆ ಬರೋದಲ್ವಾ ನೀವು? ಇನ್ನೇನ್ ಮಾಡೋದಕ್ಕ, ಮನೆಲೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡ್ ಬರ್ಬೇಕು. ನೋಡಂಬ ಹೆಚ್ಚು ಕಮ್ಮಿ ಮಾಡ್ಕೊಂಬಂದ್ರೆ ಆಗುತ್ತೆ 5:30 6 ಗಂಟೆ ತನಕವ. ಅಲ್ ಕಣ್ಣೆ ಹತ್ರ ನೀನಾರ ಬಿರ್ನು ಬರ್ಬಾರ್ದೇನೆ. ನೀನ್ ಯಾರಿಗೇನ್ ತಿಂಡಿ ಮಾಡಂಗಿಲ್ಲ ಏನಿಲ್ಲ, ಬಿರ್ನು ಬರೋದ್ ಬಿಟ್ಟು ಏನ್ ಮಾಡ್ತಿದ್ದೆ ನೀನು? ನೀನು ನಾನು ಹೋಗಿ ಸುತ್ತಾಳೆಲ್ಲ ಬಿಡಿಸ್ತಿರ್ಬೋದಿತ್ತಲ್ಲ. ಇದೇನ್ ಮಂಜಕ್ಕ ಹಿಂಗಂತೆ? ನನಗೆ ಕೆಲ್ಸ ಇಲ್ವೇನಿ? ಬಟ್ಟೆ ತೊಳೆದು ನೀರ್ ಹಿಡ್ದು ನೆಲ ಒರೆಸಿ ಇವೆಲ್ಲ ಮಾಡ್ಬಾರ್ದು, ಸಾಕಾಗೋಯ್ತು ನನಗೂ ಹೊತ್ಲಾಗಿ. ನಡಿ 6 ಗಂಟೆ 6:30 ತನಕ ಮಾಡ್ಕೊ ಬರೋನ್, ಹೆಚ್ಚು ಕಮ್ಮಿ ಏನ್ ಬ್ಯಾರಲ್ಲ ನೀನು. ಬ್ಯಾರೆ ಊರಿಗೆ ಹೋದ್ರೆ 100 ರೂಪಾಯಿ 200 ರೂಪಾಯಿಗೆಲ್ಲವ ಜಾಸ್ತಿ ಕೆಲಸ ಮಾಡಕ್ಕಲ್ವಾ? ನಮ್ಮೂರಲ್ಲಿ ಮಾಡ್ರೆ ಏನೋ ಹಾಕಲ್ಲ. ನಡಿ ಮಂಜಕ್ಕ ಮಾಡ್ಕೊಂಬರೋಣ. ನಾನು ಅದೇ ಕಣ್ಣ ಹತ್ರ ಹೇಳ್ತಾರವು, ಬರದೆ 10 ಗಂಟೆ ಬಂದೋದನ ಒಂದ್ 6 ಗಂಟೆ ತನಕ ಕೆಲಸ ಮಾಡಿ ಅಂತ ಹೇಳು ಅಂತ ಹೇಳ್ತದನಿ. ನಾವೇನ್ ಹೇಳಿಸ್ಕೊಂಡ್ ಮಾಡ್ಬೇಕಂಗ ಅವ್ರಾಜಿ, ನಮಗೆ ಮಾಡೋದು ಗೊತ್ತಾಕಲ್ವಾ? ಬರದೆ 10 ಗಂಟೆ ಆಳು ಬಂದಿದೀವಿ, ಒಂದ್ 5:30 6 ಗಂಟೆ ತನಕ ಮಾಡ್ತೀವಿ ಕಣಂತಾಗ. ನೀವೇನೋ ಮಾಡ್ತೀರಿ ಕಣಮ್ಮ ನಮ್ಮನೆ ಕೆಲಸ ಅನ್ಕೊಂಡು. ಆ ಲಕ್ಷ್ಮಿ ಮಾಡ್ಬೇಕ ಇನ್ನು 4:30 5 ಗಂಟೆಗೆ ನಾನು ಹೋಗ್ತೀನಿ ಅಂತ ಕೂತ್ಕೊಂತಾಳೆ. ಮಂಜಕ್ಕ ನಡಿ ಮಂಜಕ್ಕ, ನಾವು ಹೋಗ್ತೀರ, ನಾ ಲಕ್ಷ್ಮಿ ಬರ್ತಾಳೆ. ತಡಿ ಸುಧಾ, ಹೋಗಿ ಇನ್ನೊಂದ್ ಮತ್ ಕರ್ದೆ ಬಂದ್ಬಿಡ್ತಾನೆ. ಯಾರು ಮಾಡ್ತಾಳೋ ಏನೋ ಅವಳು. ಬರವತಿ ಬೇಕಾದ್ರೆ 12 ಗಂಟೆ 1 ಗಂಟೆ ಆಳಿ ಬಂದ್ಬಿಡ್ತಾಳ ಅವಳು ಅಂತಾಳ ಅವಳು. ನೀರ್ ಹಿಡಿತಾಳ ಕಣ್ ಮಂಜಕ್ಕ ಅವಳು, ಈಗ್ಲೇ ಅಲ್ಲಿ ಮುಗಿತದ ಅವಳು. ನಡಿ ನಾವು ಹೋಗ್ತಾರ ಬರ್ತಾಳ ಅವಳು. ಗೌರಾಜಿ ನೀರ್ ಬರಲ್ಲ ನನ್ ಗೌರಾಜಿ, ಸುತ್ತಾಲ್ ಬಿಡ್ಸಕ್ಕೆ. ನಾನು ಬತ್ತಿನ ಕಣ್ ನಡ್ರಮ್ಮ, ಹೆಂಗೋ ನಾನು ಒಂದ್ ಬಕೆಟ್ ಮೆತ್ತದಿ ಬಿಡ್ಸ್ಕೊಡ್ತಾನೆ. ನಡ್ರಿ ನಾನು ಬತ್ತಿನ ಕಣಂತೆ. ಇದೇನ್ರಮ್ಮ ಇದು 10 ಗಂಟೆ ಆದ್ರೂ ಇನ್ನು ಕೂಲಿಯರೇ ಬಂದಿಲ್ಲ ತೋಟಕ್ಕೆ. ಈ ಕರ್ಕೊಂಡು ಹೋಗ್ತೀನಿ ಕಣ್ ನಡ್ರಿ ಮಾವಯ್ಯ, ನೀವ್ ಯಾಕೆ ಬರಕ್ ಹೋದ್ರಿ? 6 ತೂರ್ನ ನಡ್ಕೊಂಡು ಈಗ ನಾವ್ ಬತ್ತಲ್ ಹೊಲ್ಗೆಯ. ಅಲ್ಲ ಕಣಮ್ಮ, 10:30 ಆದ್ರೂ ಇನ್ನು ಕೂಲಿಯರ್ ಬಂದಿಲ್ಲ. ಎಲ್ಲಾರ ಅಕ್ಕಪಕ್ಕದಾಗು ನೋಡೋಗು, ಇನ್ನು 7 ಗಂಟೆ 8 ಗಂಟೆ ಕೂಲಿಯರ್ ಬಂದು ಆ ತಳ್ಳೆಲ್ಲನೂ ಬಿಡಿಸ್ತಾ ಕೂತವ್ರಿ. ನಮ್ಮನೆಗೆ ಇನ್ನು ಯಾಕೆ ಕೂಲಿಯರು ಬಂದಲ್ಲ ಏನಲ್ಲ, ಅದೇನ್ ಹೇಳ್ಬತ್ತಾರ ಏನೋ ಕೂಲಿಯರಿಗೆ ನೀವು. ಇಲ್ಲಿ ಬಂದಿಲ್ವೇನಾಜ? ಎಸುದ್ ನೇತ್ರ ಬಂದಿಲ್ವಾ? ಈಗ ಕರ್ಕೊಂಡು ಹೋಗದೆ ಕಣ. ನೋಡಿ ನೀನ್ ಯಾಕೆ ಬರಕ್ ಹೋದೆ? ಏನೋ ಒಂಚೂರು ಹೆಚ್ಚು ಕಮ್ಮಿ ಆಗಂಗಿಲ್ಲ, ಓಡ್ ಬಂದ್ಬಿಡ್ತೀನಿ ಮಂತಾಕ್ ನೀನು. ಓಡ್ ಬರೋದಲ್ಲ ಕಣಿ, ಮಳೆ ಒತ್ಲಂತ ಬಂದು ಕೂಲಿ ಮಾಡ್ಕೊಂಡು ದುಡ್ಡು ಇಸ್ಕೊಂಡು ಹೋಗತ್ಕೊಂಡದನಿ. ನೋಡ್ರ 10 ಗಂಟೆಗೆ ಬರ್ತಾರೆ, 3 ಗಂಟೆಗೆ 4 ಗಂಟೆಗೆ ನಾನು ಹೋಗ್ತೀನಿ ಅಂತಾರೆ. ಏನ್ ಕೂಲಿಯರ್ಗೆ ಹೇಳ್ತಾರ ಏನೋ ನೀವು? ಮಾವಯ್ಯ ಅದ್ಯಾಕಂಗ್ ಜಗಳ ಮಾಡ್ತೀರಾ ನೀವು? ನಡೀರಿ ನೀವು, ನಾನು ಕರ್ಕೊಂಬಪ್ಪನಿ. 5 ಗಂಟೆ 6 ಗಂಟೆ ತನಕ ಮಾಡ್ತೀನಿ ಅಂತ ಸುದ್ದು ನೇತ್ರ ಹೇಳವ್ರೆ. ನೀವು ನಡೀರಿ, ನೀವು ತೋಟಕ್ಕೆ ನೋಡ್ತೀನಿ ನಾನು. ನೀವ್ ಯಾವಾಗ ಹೆಸರು ತಳ್ಳ ಕುಯ್ಕೊಂಬತ್ತದೆ ಅಂತ ಹೇಳಿ. ಅಯ್ಯಯ್ಯ ಸುಮ್ ನಡಿ ಅಜ್ಜ, ನೀನು ಅದ್ಯಾಕಂಗ್ ಕೂಗಾಡ್ತೀಯ? ಕುಯ್ಕೊಂಬರ್ದಾನೆ ಇನ್ನೇನು ಹಂಗೆ ಬರಕಲ್ಲ. ನಡಿ ನೀ ಸುಮ್ನಿ. ಸುಧಾ ನೇತ್ರ ನೀವ ಬೇಜಾರ್ ಮಾಡ್ಕೋಬೇಡಿ ಕಣ್ರಮ್ಮ. ಇವ ಅಜ್ಜಿ ಹಿಂಗಯ್ಯ, ಓತ್ಲಂತೆ ಕೂಲಿಯರು ಹೋಗ್ಲಿಲ್ಲ ಅಂದ್ರೆ ಕೂಗಾಡ್ತಿರುತ್ತೆ. ನೀವೇನ್ ಬೇಜಾರ್ ಮಾಡ್ಕೋಬೇಡಿ, ಬನ್ನಿ ಹೋಗೋಣ. ನಾವ್ಯಾಕೆ ಬೇಜಾರ್ ಮಾಡ್ಕೊಳ್ಳೋದು? ನಡಿ ಗೌರಜ್ಜಿ ನೀನು. ಅವ ಅಜ್ಜ ಯಾವಾಗ್ಲೂ ಹಂಗೆ ಕೂಗಾಡುತ್ತೆ, ನಮ್ಗೇನ್ ಗೊತ್ತಲ್ಲ? ನಿಮ್ಮನೆ ಕೂಲಿಗೆ ಬಂದಾಗೆಲ್ಲ ಹಂಗೆ ಕೂಗಾಡ್ತಿರ್ತಾವ ಅಜ್ಜ. ನಡ್ರಿ ಹೋಗೋಣ ನಾವು. ಈ ಲಕ್ಷ್ಮಕ್ಕ ಈ ಊಟತ್ತಾದ್ರೂ ಬರ್ಲಿವಲ್ ನೇತ್ರ. ನಾನು 7 ಗಂಟೆ ಕಾಯ್ಬೋದು ಹೇಳ ಮಾತ್ಲಾಗಿ. ಇವ್ ಅಕ್ಕಂಗೆ ಹೇಳೋದೇ ಇಲ್ಲ ಇನ್ನೊಂದ್ಸಲ ಕೂಲಿಗೆ. ಮಂಜಕ್ಕ ಅಲ್ಲೋಡಲಿ ಲಕ್ಷ್ಮ ಕೊತ್ತವಳೆ. ಓಹೋ ಅರ ಸುಂದರಿರ್ ಬಂದು ನಿಂತ್ಕೊಂಡ್ಬಿಟ್ಟಾರ ಊಟಕ್ಕಯ್ಯ. ಇನ್ನೇನು ಮನೆ ಕೆಲಸ ಇವ್ರಿಗೆ ಬಂದು ನಿಂತ್ಕೊಳ್ದನಿಯ. ಇನ್ನು 9:30 10 ಗಂಟೆಗೆ ಬಂದು ನಿಂತವ್ರ ಏನು ನನ್ನ ಬೈಸಾಕಿಯವರು. ಇದೇನ್ ಗೌರಾಜಿ ಇನ್ನು ಹೊಲ್ತಕ್ಕೆ ಹೋಗಿಲ್ಲ? ಏನ್ ಹೆಸತಾಲ್ ಬಿಡಿಸ್ತೀರಾ ಇಲ್ವಾ ಇವತ್ತು? ಅಲ್ಕಣಮ್ಮ 8:30 9 ಗಂಟೆ ಆಳ್ಗೆ ಹೇಳ ಬಂದದ್ ನಾನು ಸೊಸೆ ಬಂದು ನೀವು ಊಟ ತದ್ದು ಬಂದಲ್ವಲ್ಲಮ್ಮ. ಒಬ್ಬೊಬ್ಬರೇ ಬದುದ್ರ 10 ಗಂಟೆ 10:30ಗೆ. ಏನ್ ಕೂಲಿ ಮಾಡ್ತೀರ ಅಂತ ಹೇಳಿ. ಬಾ ಗೌರಕ್ಕ, ಒಂದ್ 5 ಗಂಟೆ 6 ಗಂಟೆ ತನಕ ಮಾಡ್ತೀವಿ ಬಾ. ಏನ್ ದಾರೆ ಊರಲ್ಲ, ನಮ್ಮೂರ ಕೆಲಸ ನಾವು ಮಾಡಕ್ಕೇನ್ ಕಷ್ಟ ಅಲ್ಲ ಬಾ, ಹೆಚ್ಚು ಕಮ್ಮಿ ಮಾಡ್ಕೊಟ್ಟವಂತೆ. ನೀವೇಟದಿಕ್ ಬಂದ್ರಿ ನೇತ್ರ? ನಾವಿನ್ನು ಆಗ್ಲೇ ಬಂದ ಕಣ್ ಲಕ್ಷ್ಮಕ್ಕ, ನಿಮ್ಗೋಸ್ಕರನೇ ಕಾಯ್ಕೊಂಡು ನಿಂತದ್ದು. ನನ್ಗೋಸ್ಕರ ಏನ್ ಕಾಯ್ಬೇಡಿ ಬಂದ್ರಮ್ಮ, ಇಲ್ದವನೇ ಹೇಳ್ಬೇಡಿ ನೀವು. ಲಕ್ಷ್ಮಿ ಅವ್ರು ಇರೋದ್ನ ಹೇಳ್ತಾರತ್ ಕಣೆ, ನಿನ್ಗೋಸ್ಕರನೇ ಕಾಯ್ಕೊಂಡು ಕೂತದ್ ನಾವು. ನೀನ್ ಆಗ್ಲೇ ಬಂದಿದ್ರೆ ಊಟದಿಗೆ ಹೋಗ್ಬಿಡ್ಬೋದಿತ್ತತ್ಲಾಗಿ. ಈ ತತ್ತಿಗೆ ಹೋಗ್ ಒಂದ್ 2-3 ಚೀಲವ ತಳ್ಳೆ ಬಿಡಿಸ್ಬೋದಿತ್ತು. ನೀನ್
ನೋಡಲ್ಲ ಈಗ ಬಂದುದಿ ನೀನು ಅದೇ ಕೂಲಿ ಮಾಡಿ ದುಡ್ಡಿಗಾರ ನಾಳಿಕೆ ಬತ್ತೀಯ ನನಗೆ ಸಾಮಾನ್ಗಿಲ್ಲ ಅಕ್ಕಿಲ್ಲ ಇಕ್ಕಿಲ್ಲ ಕೊಡಗೌರಕ್ಕ ಅಂತ ಹೇಳಿ ಕೂಲಿಗಾದ್ರೆ ಊಟದಿ ಬತ್ತಿಯಲ್ಲ ಲಕ್ಷ್ಮಿ ನೀನು ಗೌರಕ್ಕ ನಮ್ಮ ಮನೆ ಸಮಸ್ಯೆಗಳು ಹಂಗಿರ್ತಾವೆ ಕೂಲಿ ಮಾಡಿ ದುಡ್ಡು ಕೇಳಕ್ಕೇನ್ ಬೈಯಲ್ಲಪ್ಪ ಕೂಲಿ ಮಾಡಿದ ದುಡ್ಡು ಹೆಂಗ್ ಕೇಳಕ್ ಬತ್ತೀಯ ಕೂಲಿಗೂ ಹಂಗೆ ಬರ್ಬೇಕಂಡ್ ಲಕ್ಷ್ಮಿ ನೀನು 10 ಗಂಟೆ 11 ಗಂಟೆಗೆ ಬಂದ್ಬಿಟ್ರೆ ಅದ್ಯಾವ ಲೆಕ್ಕ ಕೂಲಿ ಕೊಡೋದು ಹೇಳು ಲಕ್ಷ್ಮಕ್ಕ ಆತೆ ಇನ್ನು ಇಲ್ಲೇ ನೀವು ಜಗ್ಗಾಡ್ದ ಕೂತ್ಕೊಂಡ್ರೆ ಹಾಕಲ್ಲ ನಡೀರಿ ಬಿರ್ಬರ್ನಿ ಇಲ್ಲೇ ಹೊಸಿ ಹೊತ್ತು ಮಾಡ್ತಾವ್ರಿ ಇವ್ರೀಗ ಮತ್ತೇನಾರ ಮಳೆಗಳು ಬಂದ ತಿನ್ನೋ ಸರ್ವು ಆಟದ್ಕು ಹೊಲ್ತಕ್ ಹೋಗಿರ ನಡ್ರಿ ಮಂಜಕ್ಕ ಇನ್ನೊಂದ್ ಪ್ಲಾಸ್ಟಿಕ್ ತಬ್ಬಿದ್ರೆ ತಗ ತಾಳ್ ಬಿಡ್ಸ್ಕೊಂಡ್ ಹಾಕೋಣ ಸರಿ ಆಗುತ್ತೆ ಒಂದೇ ಕಣ್ಣ ಹತ್ರ ಇರೋದದು ಲಕ್ಷ್ಮಕ್ಕನ್ ತರ ಕೇಳಿದ್ದೆ ಲಕ್ಷ್ಮಕ್ಕ ತರ್ಲಿವೇನ್ ಲಕ್ಷ್ಮಕ್ಕ ನಿನ್ ಟಬ್ಬ ತಂದಿದ್ದೀನಿ ಕಣಂತ ಬಾರಮ್ಮ ಸೇತುವೆ ಮೇಲೆ ಇಟ್ಟು ಬಂದದನಿ ತಗತಿ ಮಾವನ ಅಲ್ಲೇ ಆಡ್ತಾನೆ ಕಣಂತೆ ಸುಧಾ ಸಾಕೇನ ಟಬ್ಬು ಲಕ್ಷ್ಮಕ್ಕರ್ ಮನೆ ಎರಡು ನಮ್ಮನೆದು ಸಾಕಾಗುತ್ತಲ್ವ 3 ನಡಿ ಮಂಜಕ್ಕ ಸಾಕಾಗುತ್ತೆ 3 ಟಬ್ಗಿನ ಬೇಕಾಗಿಲ್ಲ ನಡಿ ಈ ಲಕ್ಷ್ಮಕ್ ಬಂದುದ್ರತ್ಲಾಗಿ ಇಬ್ಬಿರ್ನ ಆಗಿ ಹೋಗೋದಲ್ವೇನ್ ಸುಧಾ ಇಟತಿಗೆ ಅರ್ಧ ಕುಯ್ದು ಹಾಕಿರವು ಕಣ್ ಮಂಜಕ್ಕ ಈ ಲಕ್ಷ್ಮಕ್ಕ ಎಲ್ಲಿ ಕೂಲಿಗೋರು ಇದೇ ಕೆಲಸ ಮಾಡೋದು 10 ಗಂಟೆ 11 ಗಂಟೆಗೆ ಬರ್ತಾಳೆ ಕೂಲಿಯರ್ ಜೊತೆ ಮಾಕೋಗಿಸ್ತಾಳೆ ನಮ್ಗೆ ಬಿರ್ಬಿನ್ನು ಬಂದ್ರಮ್ಮ ಅದ್ ಏನ್ ಮಾತಾಡ್ಕೊಂಡು ನಿಧಾನಕ್ಕೆ ಹೆಜ್ಜೆ ಹಾಕೊಂಬತ್ತವ್ರು ನೀವು ಆ ಬಿರ್ಬಿನ್ನು ಕಾಲ ಹಾಕೊಂಬಂದ್ ಯಾಕೆ ಒತ್ತಾಗಿರೋದ್ ಕಣ್ ಕಾಣಿಸ್ತಲ್ವ ನಿಮ್ಗೆ ಮಳೆ ನೋಡೋರು ಆಗ್ಲಾ ಬರಂಗಾಗದೆ ಹೋಗ ಒಂದ್ ಅರ್ಧ ಗದ್ದೆನಾರ ಕುಯ್ಯನ ಅಂತ ಅಂದ್ರೆ ಇನ್ನು ಮಾತಾಡ್ಕೊಂಡು ನಿಧಾನ ಕಾಲ ಹಾಕೊಂಬತ್ತವ್ರು ಇವ್ರು ನಡೀರಿ ಅತ್ತೆ ನಿಮ್ಮಿಂದನೇ ಬತ್ತಿಲ್ವ ನಾವು ನಾವೇನು ಮಾತಾಡ್ತಿಲ್ ಕಣ ನಡೀರಿ ಸುಧಾ ಯಾಕ ಕಣೆ ಗೌರಾಜುವೆ ಲಕ್ಷ್ಮ ಕಡಂಗೆ ಆಡ್ತಾಳ ಅಲ್ವೇ ಸುಧಾ ಸೋಮವಾರನೇ ಹತ್ರ ಅವಜ್ಜಿ ಕಿವಿ ಶಾರ್ಪ್ ಆಗಿರ್ತವೆ ಕೇಳಿಸ್ಕೊಂಡ್ ಮತ್ ಬೈಯುತ್ತೆ ಬಾ ಸುಮ್ನೆ ಹೆಂಗಾರ ಆಡ್ಕೊಳ್ಳಿ ನಮ್ಗೇನು ಗೌರಕ್ಕ ಆದ್ರೂ ತಾನೇ ನಿಮ್ ಹೊಲ್ದಾಗೆ ಆ ತಡ್ನಿಕಾಯಿವೆ ಹೆಸರುಕಾಯಿ ಏನ್ ಹೊಸಿ ಚೆನ್ನಾಗ್ ಫಲ ಬಿಟ್ಟೈತ ನೋಡು ಗೊಬ್ಬರ ಗೋಡು ಹಾಕ್ತಿವಿ ಬಿಡ್ದಂಗ ಇನ್ನೇನು ಮಾಡುತ್ತೆ ನಿನ್ನ ಹಾಕ್ಬೇಡ ಅನ್ನೋದ ನಿಮ್ಮ ಹೊಲ್ದಾಗ ಹಂಗೆ ಬಿಡ್ತಾವಲ್ಲ ಅಯ್ಯ ಗೌರಕ್ಕ ನಮ್ಮ ಹೊಲ್ದಾಗೇನು ತಡ್ನಿ ಗಿಡ ಚೆನ್ನಾಗೈತೆ ಅನ್ಕಂಡ ತಡ್ನಿ ಗಿಡ ಚೆನ್ನಾಗಿಲ್ಲ ಹೆಸರು ಗಿಡ ಚೆನ್ನಾಗಿಲ್ಲ ಅಲ್ಲೊಂದ್ ಇಲ್ಲೊಂದ್ ಹುಟ್ಟೈತೆ ನಾನು ಹಬ್ಳ ಸಾಕ್ ಬಿಡ್ಸ್ಕೊಳಕ್ಕೆ ಚೆನ್ನಾಗಿಲ್ಲ ನಮ್ದು ನಿಮ್ದ್ರಷ್ಟುವೆ ನಮ್ಮದ್ರಾಗೆ ಹಸಿಕಾಯಿ ಕುಯ್ಕೊಂಡು ಹೋಗತ್ಲ ಇನ್ ಯಾರು ಮಾಡ್ತೀಯ ನಿಮ್ಮದ್ರಾಗ ಇಲ್ಲ ಅಂತಂದ್ರ ನೀವ್ 3 ಜನ ಒಂದೊಂದ್ ಹಿಡಿ ಕುಯ್ಕೊಂಡು ಹೋಗಿ ನನ್ಗೇನ್ ಬ್ಯಾಡ್ ಕಣಜ್ಜಿ ನಮ್ಮ ಹೊಲ್ದಾಗು ಹಂಗೆ ಬಿದ್ದಾವೆ ನಮ್ಮ ಹೊಲ್ದಾಗು ನಾಳೆಯಿಂದ ಬಿಡಿಸ್ಬೇಕು ನನ್ಗೇನ್ ಬ್ಯಾಡ್ ಕಣಂತೆ ಲಕ್ಷ್ಮಕ್ಕ ಕೊಡು ಸುಧಾ ನೀನೊಂದ್ ಹಿಡಿ ಕುಯ್ಕ ನೇತ್ರ ಬೇಡ ಅಂತವಳೆ ನೀನು ಲಕ್ಷ್ಮಕ್ಕ ಕುಯ್ಕಳಿ ನನ್ಗೇನ್ ಬೇಡ ಕಣ್ಗೌರಾಜಿ ನಾನು ಒಂದ್ 2 ತುಂಡಿಗೆ ಹಾಕೊಂಡಿದ್ದೆ ಆ ತಡ್ನಿ ಗಿಡನು ಹೆಸರು ಗಿಡನು ಬಾರಿ ಚೆನ್ನಾಗೈತಿ ನಾನು ನಾರ್ದಿಂದ್ರನು ನಾಳೆಯಿಂದನು ಕುಯ್ಯಕ್ ಹೋಗ್ಬೇಕು ನನ್ಗೇನ್ ಬೇಡ ಕಣ್ಬಿಡ ಹಸಿಕಾಯಿ ಲಕ್ಷ್ಮಕ್ಕ ನೀನು ಹೊಲ್ತಕ್ ಹೋಗಿ ನೋಡಿಲ್ಲ ಅನ್ಸುತ್ತೆ ಲಕ್ಷ್ಮಕ್ಕ ನಿಮ್ ಗಿಡ ಓಸಿ ಚೆನ್ನಾಗಿಲ್ಲ ಕಾಯಿ ಚೆನ್ನಾಗಿ ಬಿಟ್ಟೈತಿ ಅಲ್ಲೊಂದಿಲ್ಲೊಂದೆಲ್ಲ ಕಾಯಿ ಬಿಟ್ಟಾವೆ ನೀನೆಲ್ಲ ನೇರ್ಪಾಗಿ ನೋಡಲ್ಲ ಅನ್ಸೋದೆ ಒಳಿಕೆಲ್ಲ ಹೋಗಿ ನೋಡ್ಬೇಕಿತ್ತು ನಿನ್ ಗದ್ದೆ ಒಳಿಕೆಲ್ಲವ ಬಿರುಬಿನ್ನು ಕುಯ್ಕೊಂಡ್ ಬಂದ್ರಮ್ಮ ಮುಂದಕ್ಕೆ ಮಾತಾಡ್ಕೊಂಡು ಅಲ್ಲೇ ನಿಂತ್ಕೊಂಬೇಡಿ ಸುಧಾಕ ಕೇಳ್ಕೊಂಡೇನೆ ಲಕ್ಷ್ಮಕ್ಕರ್ ನೋಡಿದ್ರೆ ಆಡ್ ಚೆನ್ನಾಗಿ ಕಾಯಿ ಬಿಟ್ಟೈತೆ ಇವ್ರು ಹೊಲ್ದಾಗೆ ಕಾಯಿ ಕುಯ್ಕೊಂಡೋಕ್ಕೋಸ್ಕರವ ನಮ್ಮ ಹೊಲ್ದಾಗ ಕಾಯೇ ಬಿಟ್ಟಿಲ್ಲ ಅಂತ ಹೇಳ್ತಾಳಲ್ಲ ಇವಳು ಯಪ್ಪ ಏನು ದುರ್ಬುದ್ಧಿ ಆಯ್ತಪ್ಪ ಈ ಲಕ್ಷ್ಮಕ್ಕಂಗಿ ಅಯ್ಯ ಅವ್ಳು ಅತಿ ಆಸೆ ಕಣ ಸುಮ್ಮಿರೆ ನೇತ್ರ ನೀನು ಹೆಂಗಾರ ಕುಯ್ಕೊಂಡು ಹೋಗ್ಲವಳು ಬ್ಯಾಕ್ ಅಂದ್ರೆ ನೀನು ಒಂದಿಡಿ ಕುಯ್ಕ ಅವಜ್ಜಿ ಏನ್ ಬ್ಯಾಡ ಅನ್ನಲ್ಲ ನಿನ್ಗೆ ಅಯ್ಯೋ ಬ್ಯಾಡ್ ಕಣವ ನಮ್ಮನೆ ಇರೋನು ಯಾರು ತಿನ್ನಲ್ಲ ನನಗ್ ಬೇಡ ಬೇಕಂದ್ರೆ ನೀನೇ ಕುಯ್ಕ ಸುಧಾ ನೇದ್ರ ಕುಯ್ಕಂದ್ರ ಒಂದಿಡಿ ಕಾಯ ಲಕ್ಷ್ಮಕ್ಕ ಕುಯ್ಕಂತವಳೆ ನಿಮಗ್ ಕುಯ್ಕಣಕ್ ಏನಾಯ್ತು ಕುಯ್ಕಳಿ ಬೇಡ ಕಣಕ ನಾವು ಹೊಲಕ್ಕೆ ಹಾಕಿದ್ವಲ್ಲ ಹಂಗೆ ಇದಾವೆ ಯಾರು ತಿನ್ನೋರು ಸುಮ್ಮನೆ ಬ್ಯಾಡ್ ಕಣಕ್ ನಮ್ಗೆ ಯಾರು ಬೇಕಾದ್ರೆ ಕುಯ್ಕೊಳ್ಳೋಳು ಅತ್ತೆ ಬನ್ನಿ ಹತ್ರ ಕೈ ತೊಳ್ಕೊಂಡೆಲ್ಲ ಊಟ ಕೂತ್ಕೊಂಡ್ರಂತಿ ಟೈಮ್ ಔಟ್ ನೋಡಮ್ಮ ಟೈಮ್ ಆಗ್ಲೇ 2 ಗಂಟೆ ಆಯ್ತು ಕಣ ಬನ್ನಿ ಅತ್ತೆ ಊಟ ಕೂತ್ಕೊಂಡ್ಬಿಡಿ ಅಪ್ಲಾಗಿ ಊಟ ಮಾಡ್ಬಿಟ್ಟು ಮತ್ ಬಿಡ್ತಾನಂತೆ ಸರಿ ಆತ್ ನಾಟಿ ಕೈ ತೊಳ್ಕೊಂಡು ಊಟ ಮಾಡೋರಂತೆ ಸ್ನೇಹಿತರೆ ಇವತ್ತಿನ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ